ನಿಮ್ಗೆಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಹಾಕ್ಬೇಕಾದ್ರೆ ಕೆಲವು ಎರರ್ ಬರ್ತಿದೆ ಅಂತ ಹೇಳ್ತಾ ಇರಾ. ಎರರ್ಗೆ ಏನೇನು ಸೊಲ್ಯೂಷನ್ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನೀವು ಎಲ್ಲರೂ ಕೂಡ ಕೇಳ್ತಾ ಇರೋದು ಅಮೌಂಟ್ ಯಾವಾಗ ಬರುತ್ತೆ KA ಕಡೆಯಿಂದ MCC ಕಡೆಯಿಂದ ಅಂತಾನು ಕೂಡ ಕೇಳ್ತಾ ಇರಾ. ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ನೀವೇನಾದರೂ ಇನ್ನೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿಲ್ಲ ಅಂದರೆ ಮತ್ತೆ ರೀಫಂಡ್ ಅಮೌಂಟ್ಗೆ ಏನಾದರೂ ವೆಯ್ಟ್ ಮಾಡ್ತಾ ಇರಾ ಅಂದರೆ ಈ ಒಂದು ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಅವ್ರು ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಪೋರ್ಟಲ್ ನೀವೇನಾದರೂ ಸ್ಕಾಲರ್ಶಿಪ್ ಹಾಕಿದ್ರೆ 100% ಬರುತ್ತೆ. ಇದು ಬಿಟ್ಟು ನಿಮ್ಗೆ ಏನಾದರೂ ಪ್ರೈವೇಟ್ ಸ್ಕಾಲರ್ಶಿಪ್ ಗೊತ್ತಿದೆ ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು. ಅದೆಲ್ಲ ನಿಮಗೆ ಮೆರಿಟ್ ಬೇಸಿಸ್ ಮೇಲೆ ಬರುತ್ತೆ. ಅಂದರೆ ನಿಮ್ದು 95% ಇದೆ, 90% ಇದೆ ಅಂದರೆ ಆವಾಗ ಬರುತ್ತೆ ಅಷ್ಟೇ. ಇದು ನೀವು ಎಷ್ಟೇ ಪರ್ಸೆಂಟ್ ತೆಗೆದಿರೋ ಕೂಡ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 15ನೇ ತಾರೀಕು ಕೊಟ್ಟಿದ್ರೆ ಅಷ್ಟರೊಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ USN ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೆಲವ್ರಿಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ ವೆಯ್ಟ್ ಮಾಡಿ. USN ಬಂದಾದ್ಮೇಲೆ ನೀವು ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ USN ಬರೋದು ಲೇಟ್ ಆಗುತ್ತೆ. ಮೆಡಿಕಲ್, ಆಯುಷ್ ಎಲ್ಲರಿಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇವಾಗ USN ಬಂದಿದೆ ಅಂದರೆ ಇವಾಗ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಏನು ಎರರ್ ಬರುತ್ತೆ ಅಂದರೆ ಕೌನ್ಸಿಲಿಂಗ್ ನಂಬರ್ ಅಂತ ಕೇಳುತ್ತೆ. ಕೌನ್ಸಿಲಿಂಗ್ ನಂಬರ್ ಅಂದರೆ ಏನಂದರೆ ಅದು ಜಸ್ಟ್ ನಿಮ್ಮ CET ನಂಬರ್ ಆಗಿರುತ್ತೆ. ಆ CET ಒಂದು ಆಲ್ ಟಿಕೆಟಲ್ಲಿ ನಿಮ್ಮ ನಂಬರ್ ಇರುತ್ತಲ್ಲ, ಒಂದು 5 ಡಿಜಿಟ್ ಲಾಸ್ಟು, ಅದನ್ನ ಎಂಟರ್ ಮಾಡಿ ಕೌನ್ಸಿಲಿಂಗ್ ನಂಬರ್ಗೆ ಅಪ್ಲೈ ಆಗುತ್ತೆ. ಏನೋ ತೊಂದರೆ ಇಲ್ಲ. ಆದರೆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲರೂ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ಯಾಕೆ ಅಂದರೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಗ್ಯಾರಂಟೆಡ್ ಆಗಿ ಬರುತ್ತೆ. ಸರಿನಾ? ನೆಕ್ಸ್ಟ್ ನಾವು ಒಂದು ಅಪ್ಡೇಟ್ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ edismodi.in ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ನೀವೇನು ಇಲ್ಲಿ 15,000 ನೋಡ್ತಾ ಇರಾ, ಇವಾಗ 6:30 PM ಇಂದ ಇದು 5,000 ಆಗುತ್ತೆ. ಆಫರ್ ಪ್ರೈಸ್ ಇರುತ್ತೆ. ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು Jan 15 ಕೂಡ ಈ ಒಂದು ಆಫರ್ ಇರುತ್ತೆ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ಬೈ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಂಜಿನಿಯರಿಂಗಲ್ಲಿ ಜಾಬ್ಸ್ ಎಲ್ಲ ಡೌನ್ಫಾಲ್ ಆಗ್ತಿದೆ. ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಇಂಜಿನಿಯರಿಂಗ್ ಅಂತ ಕಮೆಂಟ್ ಮಾಡಿ. ಡೀಟೇಲ್ ಏನೇನು ಆಗ್ತಿದೆ ಕರೆಂಟ್ ಮಾರ್ಕೆಟ್ ಸಿಚುವೇಶನ್ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಸರಿನಾ? ಇವಾಗ ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರೋಣ, ರೀಫಂಡ್ ಬಗ್ಗೆ. ಇಲ್ಲಿ ನೀವೆಲ್ಲರೂ ಕೂಡ ರೀಫಂಡ್ನ ಕೇಳ್ತಾ ಇರಿ, ಯಾವ KA ಕಡೆಯಿಂದ ಬರುತ್ತೆ ಅಂತ. ಫಸ್ಟ್ ರೀಫಂಡ್ ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಯಾರು ಕಾಷನ್ ಡೆಪಾಸಿಟ್ನ ಪೇ ಮಾಡಿರ್ತಾರೆ ಅವ್ರಿಗೆ ಮೆಡಿಕಲ್ದು ಆಗಲೇ ಆಲ್ಮೋಸ್ಟ್ ರೀಫಂಡ್ನ ಮಾಡಿದರೆ, ನಿಮ್ಗೆ ಏನಾದರೂ ರೀಫಂಡ್ ಬಂದಿಲ್ಲ ಅಂದರೆ ಕಾಷನ್ ಡೆಪಾಸಿಟ್ ಕಟ್ಟಿರೋದು ಏನಾದರೂ 1 ಲಕ್ಷ 12 ಲಕ್ಷ ಕಟ್ಟಿರ್ತಾರಲ್ವ, ನೀವು ಡೈರೆಕ್ಟಾಗಿ KA ಆಫೀಸ್ಗೆ ಹೋಗಿ. ಯಾಕೆಂದರೆ ಆಲ್ಮೋಸ್ಟ್ KA ಕಡೆಯಿಂದ ರೀಫಂಡ್ ಕಂಪ್ಲೀಟ್ ಆಗಿದೆ ಕಾಷನ್ ಡೆಪಾಸಿಟು. ಮತ್ತು ಯಾರಿಗಾದರೂ SNK ಕೋಟಾ ಸಿಕ್ಕಿದೆ ಅಥವಾ ಎಕ್ಸಸ್ ಫೀಸ್ನ ಪೇ ಮಾಡಿದರೆ KAಗೆ ಅಂದರೆ ನೀವು ಕೂಡ ಒಂದು ರೀಫಂಡ್ನ ಇನ್ ಶಾರ್ಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಜನವರಿ ಎಂಡಲ್ಲಿ ನಿಮ್ಗೆ ಏನಾದರೂ ರೀಫಂಡ್ ಬಂದಿಲ್ಲ ಅಂದರೆ ನೀವು KA ಆಫೀಸ್ಗೆ ಹೋಗಬೇಕಾಗುತ್ತೆ. ನಿಮ್ಮದು ಅಡ್ಮಿಷನ್ ಆರ್ಡರ್ ತೊಗೊಂಡು ಮತ್ತು ಫೀಸ್ ಪೇ ಮಾಡಿರ್ತಾರಲ್ಲ ಎಕ್ಸೆಸ್, ಅದನ್ನ ಅವಾಗ ಹೋಗಿ ನಿಮಗೆ ರೀಫಂಡ್ನ ನೀವು ಪಡ್ಕೋಬೇಕಾಗುತ್ತೆ. ಜನವರಿಲಿ ಏನಾದರೂ ಒಳಗಡೆ ಬಂದಿಲ್ಲ ಅಂದರೆ ಫೆಬ್ರವರಿಗೆ ಹೋಗಿ ನೀವು ಕೇಳಬೇಕಾಗುತ್ತೆ KA ಆಫೀಸಲ್ಲಿ. ಸರಿನಾ? ಕಾಷನ್ ಡೆಪಾಸಿಟ್ ಮೆಡಿಕಲ್ದು ರೀಫಂಡ್ ಆಗಿದೆ, ಬಂದಿಲ್ಲ ಅಂದರೆ KA ಆಫೀಸ್ಗೆ ಹೋಗಿ ಕೇಳಿ. ಮತ್ತು ಇವಾಗ MCC ಬಗ್ಗೆ ಬರೋಣ. ಇಲ್ಲಿ MCC ಕೌನ್ಸಿಲಿಂಗ್ದು ಇನ್ನೂ ರೀಫಂಡ್ ಸ್ಟಾರ್ಟ್ ಆಗಿಲ್ಲ. ಕಾಷನ್ ಡೆಪಾಸಿಟ್ ನೀವೇನು ವೆಯ್ಟ್ ಮಾಡ್ತೀರಾ 2 lakhs ಕಟ್ಬಿಟ್ಟು, ಅದಿನ್ನೂ ರೀಫಂಡ್ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಅದು ರೀಫಂಡ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ MCC ವೆಬ್ಸೈಟಲ್ಲೇ ಅಪ್ಡೇಟ್ ಬರುತ್ತೆ. ಮತ್ತು ನಿಮ್ಗೆ ಏನಾದರೂ MCC ಕೌನ್ಸಿಲಿಂಗ್ ರೀಫಂಡಲ್ಲಿ ಏನಾದರೂ ಎಲ್ಲಿ ಬೇಕು ಅಂದರೆ ಈ ಒಂದು ಕಾಂಟ್ಯಾಕ್ಟ್ ಫಾರ್ಮ್ನ ನೀವು ಫಿಲಪ್ ಮಾಡ್ಬೋದಾಗಿರುತ್ತೆ. ಇದು ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಫಿಲಪ್ ಮಾಡಿ. ಸರಿನಾ? ಅದು ನಿಮಗೆ ರೀಫಂಡ್ ಯಾವಾಗ ಆಗುತ್ತೆ ಅಂದರೆ MCCದು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಫೆಬ್ರವರಿಲಿ ಆಗ್ಬೋದು. ನೋಟಿಫಿಕೇಶನ್ ಬಿಡ್ತಾರೆ MCC ವೆಬ್ಸೈಟಲ್ಲಿ, ವೆಯ್ಟ್ ಮಾಡಿ. ಈ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ